ನಮ್ಮ ಜೊತೆಗೆ ವ್ಯಾಪಾರ ಮಾಡಿ ಅಂತ ಅಂಗಲಾಚೋ ಸ್ಥಿತಿಗೆ ಬಂದಿರುವಂತಹ ಡೊನಾಲ್ಡ್ ಟ್ರಂಪ್ ಒಂದು ಐ ಕ್ಯಾಚಿಂಗ್ ಡೀಲ್ ಅನ್ನಂತೂ ಭಾರತದ ಮುಂದಿಟ್ಟಿದ್ದಾರೆ. ಭಾರತಕ್ಕೆ ಇದು ವಿನ್ ವಿನ್ ಸಿಚುವೇಶನ್. ಇನ್ನೊಂದು ಕಡೆಗೆ ಮೋದಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಟ್ರಂಪ್ ಟ್ಯಾರಿಫ್ ವಿಚಾರದಲ್ಲಿ 18% ಟ್ಯಾರಿಫ್ ಅನ್ನ ಇಳಿಕೆ ಮಾಡಿರೋದು, ಅಂದ್ರೆ ಅಷ್ಟಕ್ಕೆ ತಂದಿರೋದು ನಮಗೆ ಖುಷಿ ವಿಚಾರ. ಭಾರತದ 140 ಕೋಟಿ ಜನರ ಪರವಾಗಿ ಧನ್ಯವಾದವನ್ನು ತಿಳಿಸ್ತೀನಿ ನಿಮಗೆ ಅಂತ ಹೇಳಿದ್ದಾರೆ. ಟ್ರಂಪ್ ನಾಯಕತ್ವ ಜಾಗತಿಕ ಶಾಂತಿ ಸ್ಥಿರತೆಗೆ ಅತ್ಯಗತ್ಯ ಅಂತ ಕೂಡ ಭಾರತ ಸರ್ಕಾರ ಅಭಿಪ್ರಾಯವನ್ನು ಪಟ್ಟಿದೆ. ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪೋಸ್ಟ್ ಮಾಡಿದ್ದಾರೆ. ಪರಸ್ಪರ ನಾಯಕರು ಒಬ್ಬರನ್ನೊಬ್ಬರು ಹೊಗಳಿಕೊಂಡಿದ್ದಾರೆ. ಬಟ್ ಟ್ರಂಪ್ ಇವತ್ತು ಹೊಗಳಿ ನಾಳೆ ಅಷ್ಟೊತ್ತಿಗೆ ಬೈದರೂ ಬೈಬೋದು, ಆಶ್ಚರ್ಯ ಇಲ್ಲ. ಟ್ರಂಪ್ ಯುಗ ಅಂತ ನಾವು ಅದಕ್ಕೆ ಇದನ್ನು ಕರೆಯೋದು. ಆಮೇಲೆ ಲಾಸ್ಟ್ ಟೈಮ್ 25% ಟ್ಯಾರಿಫ್ ಪ್ಲಸ್ 25% ಪೆನಾಲ್ಟಿ ಹಂಗಿತ್ತು. ರಷ್ಯಾದಿಂದ ನಾವು ಆಯಿಲನ್ನು ಸ್ಟಾಪ್ ಮಾಡಬೇಕು ಕೊಂಡ್ಕೊಳ್ಳೋದು ಅನ್ನೋದು ಇವ್ರ ಮೂಲ ಉದ್ದೇಶ. ಬಟ್ ಅದು ಪೂರ್ತಿ ಈಡೇರ್ದಂಗೆ ಕಾಣ್ತಿಲ್ಲ. ನೋಡೋಣ ಇದನ್ನು ಅಮೆರಿಕ ಇನ್ಯಾವ ಹಂತಕ್ಕೆ ತೊಗೊಂಡು ಹೋಗುತ್ತೆ ಅಂತ.